ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಒಬ್ಬ ಮಡದಿಯ ಮತ್ತು ತಾಯಿಯ ಬಲವು ಕ್ರಿಸ್ತನಾಗಿರುತ್ತಾನೆ. ಈ ದಿನದ ದೇವರ ವಾಕ್ಯ: ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು, ಪತಿಯೂ ಸಹ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು. ಜ್ಞಾನೋಕ್ತಿಗಳು 31ನೆಯ ಅಧ್ಯಾಯ 28 ಮತ್ತು 29ನೆಯ ವಚನಗಳು. ಮನೆ ಬಳಕೆಯ ಯಂತ್ರೋಪಕರಣಗಳು ಯಾವಾಗಲೂ ಸುಲಲಿತವಾಗಿ ಕೆಲಸ ಮಾಡುವುದಿಲ್ಲ ಎಂಬುದು ಸತ್ಯ. ಆಗ ತಾಳ್ಮೆಯನ್ನು ಅಭ್ಯಸಿಸುವುದು ಮತ್ತು ಬಲಗಳ ಮೇಲೆ ಹೆಚ್ಚು ಹೊರೆಯಾಗುವುದು ಖಚಿತವಾಗಿರುತ್ತದೆ. ಆದರೆ ತಮ್ಮ ನಿಯಂತ್ರಣದಲ್ಲಿರದ ಪರಿಸ್ಥಿತಿಗಳಿಗೆ ಅವಳು ಜವಾಬ್ದಾರಳಾಗಿರುವುದಿಲ್ಲವಾದರೂ ತಾಯಂದಿರ ಜೀವನದ ಕೆಲಸಗಳಲ್ಲಿ ಸಂದರ್ಭಗಳು ಹೆಚ್ಚು ದೊಡ್ಡ ವ್ಯತ್ಯಾಸಗಳನ್ನು ಉಂಟುಮಾಡುತ್ತದೆ ಎಂಬುದನ್ನು ನಿರಾಕರಿಸುವುದು ನಿಷ್ಪ್ರಯೋಜಕವಾಗಿರುತ್ತದೆ. ಆದರೆ ತಾಯಂದಿರು ದಣಿವಾಗಿ ತಮ್ಮ ಉನ್ನತವಾದ ನಂಬಿಕೆಗೆ ಅವಿಶ್ವಾಸಿಗಳಾಗಿ ತಮ್ಮ ಕರ್ತವ್ಯವನ್ನು ನಿರ್ಲಕ್ಷಿಸಿದಾಗ ಸಂದರ್ಭಗಳೇ ತಾಯಿಯ ಜೀವನದ ಕೆಲಸವನ್ನು ಆಳುತ್ತದೆ. ಅವರು ಪಾಲಿಸುತ್ತಿದ್ದ ತತ್ವಗಳಿಂದ ಅದು ಅವರನ್ನು ದೂರ ಮಾಡುತ್ತದೆ. ಅದು ಅವರ ವಿರುದ್ಧದ ಖಂಡನೆಯಾಗಿರುತ್ತದೆ. ಕಷ್ಟಗಳು ಎದುರಾದಾಗ ಇತರರು ತಾಳ್ಮೆ ಮತ್ತು ಪರಿಶ್ರಮದ ಕೊರತೆಯಿಂದ ಸೋತು ಹೋರಾಡುತ್ತಿರುವಾಗ ಅವರಂತೆ ತಾಯಿಯೂ ಇರದೆ ಕಷ್ಟಗಳನ್ನು ಬಹಳ ಯಶಸ್ವಿಯಾಗಿ ಜಯಿಸುವ ತಾಯಿ ಮತ್ತು ಹೆಂಡತಿಯು ತನ್ನ ಕರ್ತವ್ಯದಲ್ಲಿ ಸ್ವತಃ ಬಲಶಾಲಿಯಾಗುವುದಲ್ಲದೆ ಅಡೆತಡೆಗಳನ್ನು ಶೋಧನೆಗಳನ್ನು ಜಯಿಸುವುದರಲ್ಲಿನ ಅವಳ ಅನುಭವವು ಇತರರಿಗೆ ಅವಳು ಅವಳ ಮಾದರಿಯ ಮೂಲಕ ಮತ್ತು ಮಾತುಗಳ ಮೂಲಕ ಹೆಚ್ಚು ಸಮರ್ಥಳಾದ ಸಹಾಯಕಳಾಗುತ್ತಾಳೆ. ಅನುಕೂಲಕರ ಸಂದರ್ಭಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಅನೇಕರು ಪ್ರತಿಕೂಲತೆ ಮತ್ತು ಶೋಧನೆಯ ಸಮಯದಲ್ಲಿ ಗುಣಸ್ವಭಾವದ ಬದಲಾವಣೆಗೆ ಒಳಗಾಗುತ್ತಾರೆ. ಅವರಿಗಿರುವ ಕಷ್ಟಗಳಿಗೆ ತಕ್ಕಂತೆ ಅವರು ಕ್ಷೀಣವಾಗುತ್ತಾರೆ. ನಾವು ಸಂದರ್ಭಗಳ ಅಡಿಯಾಳಾಗಬೇಕೆಂದು ದೇವರು ನಮ್ಮನ್ನು ರೂಪಿಸಲಿಲ್ಲ. ನಿಜವಾದ ಹೆಂಡತಿಯಾದವಳು ಅಥವಾ ನಿಜವಾದ ತಾಯಿಯಾದವಳು ತನ್ನ ಕರ್ತವ್ಯಗಳನ್ನು ಘನತೆ ಮತ್ತು ಹರ್ಷಚಿತ್ತದಿಂದ ನಿರ್ವಹಿಸುತ್ತಾಳೆ ಮತ್ತು ಆಕೆ ಸುವ್ಯವಸ್ಥಿತವಾದ ಮನೆಯಲ್ಲಿ ತನಗೆ ಅಗತ್ಯವಿರುವ ಎಲ್ಲವನ್ನೂ ತನ್ನ ಕೈಗಳಿಂದ ಮಾಡುವುದು ಅವಮಾನಕರವೆಂದು ಆಕೆ ಭಾವಿಸುವುದಿಲ್ಲ. ಆಕೆಯು ತನ್ನ ಅಗತ್ಯತೆಗಳಿಗಾಗಿಯೂ ಬಲಕ್ಕಾಗಿಯೂ ದೇವರನ್ನು ನೋಡಿದರೆ, ದೇವರ ಜ್ಞಾನ ಮತ್ತು ದೇವರ ಭಯದಡಿಯಲ್ಲಿ ತನ್ನ ದೈನಂದಿನ ಕರ್ತವ್ಯಗಳನ್ನು ಆಕೆ ಮಾಡಲು ಬಯಸಿದರೆ, ಆಕೆ ತನ್ನ ಗಂಡನನ್ನು ತನ್ನ ಹೃದಯಕ್ಕೆ ಬಂಧಿಸುತ್ತಾಳೆ. ಅದು ಮಾತ್ರವಲ್ಲದೆ ಆಕೆಯು ತನ್ನ ಮಕ್ಕಳು ತನ್ನ ತಾಯಿಯ ಮಾದರಿಯನ್ನು ಪಾಲಿಸುವ ನೈತಿಕ ಬಲವನ್ನು ಹೊಂದಿದವರಾಗಿ ಗೌರವಪೂರ್ಣ ಸ್ತ್ರೀ ಪುರುಷರಾಗುವುದನ್ನು ಮತ್ತು ಗ್ರಹಿಕೆಯಲ್ಲಿ ಅವರು ಜ್ಞಾನಿಗಳಾಗುವುದನ್ನು ಆಕೆ ನೋಡುತ್ತಾಳೆ. ಈ ಜೀವನದಲ್ಲಿ ಯಾವುದೇ ಆಕಸ್ಮಿಕವಾಗಿ ಆಗಿಹೋಗುವ ಕೆಲಸಗಳಿರುವುದಿಲ್ಲ. ಸುಗ್ಗಿಯು ಬಿತ್ತಿದ ಬೀಜದ ಗುಣಸ್ವಭಾವವನ್ನು ನಿರ್ಧರಿಸುತ್ತದೆ, ತೋರಿಸುತ್ತದೆ. ತಾಯಂದಿರೇ, ನೀವು ಗುಣಸ್ವಭಾವವನ್ನು ಬೆಳೆಸುತ್ತಿದ್ದೀರಿ. ನಿಮ್ಮ ಕೃಪೆಯ ವಿಮೋಚಕನು ನಿಮ್ಮನ್ನು ಕರುಣೆಯಿಂದ ನೋಡುತ್ತಿದ್ದಾನೆ, ನಿಮ್ಮ ಪ್ರಾರ್ಥನೆಗಳನ್ನು ಕೇಳಲು ಸಿದ್ಧನಾಗಿದ್ದಾನೆ ಮತ್ತು ನಿಮ್ಮ ಜೀವನದ ಕೆಲಸಗಳಲ್ಲಿ ನಿಮಗೆ ಅಗತ್ಯವಿರುವ ಸಹಾಯವನ್ನು ಆತನು ಕೊಡಲು ಕಾಯುತ್ತಾ ಇದ್ದಾನೆ. ಪ್ರೀತಿ, ಸಂತೋಷ, ಶಾಂತಿ, ದೀರ್ಘಶಾಂತಿ, ಸೌಮ್ಯತೆ, ನಂಬಿಕೆ ಮತ್ತು ಇತರರಿಗೆ ಸಹಾಯ ಮಾಡುವುದು ಇವೆಲ್ಲವೂ ಕ್ರಿಸ್ತನಂತಹ ಗುಣಸ್ವಭಾವದ ಅಂಶವಾಗಿದೆ. ಈ ಅಮೂಲ್ಯವಾದ ಕೃಪೆಗಳು, ಅನುಗ್ರಹಗಳು ಆತ್ಮದ ಫಲಗಳಾಗಿವೆ. ಅವುಗಳು ಕ್ರೈಸ್ತರಿಗೆ ಕಿರೀಟವಾಗಿರುತ್ತದೆ, ಗುರಾಣಿಯಾಗಿರುತ್ತದೆ. ಹೆಚ್ಚಾದ ಹಗಲುಗನಸು ಮತ್ತು ಅತ್ಯಂತ ಉತ್ಕೃಷ್ಟವಾದ ಆಕಾಂಕ್ಷೆಗಳಿಂದ ಉನ್ನತವಾದ ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ. ಇದಕ್ಕಿಂತ ಪರಿಪೂರ್ಣವಾದ ತೃಪ್ತಿಯನ್ನು, ಸಂತೋಷವನ್ನು ಬೇರೆ ಯಾವ ವಿಷಯವೂ ಕೊಡಲು ಸಾಧ್ಯವಿಲ್ಲ. ಈ ಪರಲೋಕದ ಅನುಗ್ರಹಗಳು ಸಂದರ್ಭದ ಆಧಾರದ ಮೇಲೆ ಅಥವಾ
ಅಪೂರ್ಣ ಮನುಷ್ಯನ ವಿವೇಚನೆಯ ಇಚ್ಛೆಯ ಮೇಲೆ ಅವಲಂಬಿತವಾಗಿರುವುದಿಲ್ಲ. ನಮ್ಮ ಅಮೂಲ್ಯನಾದ ರಕ್ಷಕನು ನಮ್ಮ ಹೃದಯದ ಹೋರಾಟಗಳನ್ನು ಅರ್ಥಮಾಡಿಕೊಳ್ಳುತ್ತಾನೆ. ನಮ್ಮ ಗುಣಸ್ವಭಾವದ ಬಲಹೀನತೆಗಳನ್ನು ಅರ್ಥಮಾಡಿಕೊಂಡು ಕರುಣೆ ತೋರಿಸಿ ನಮ್ಮ ತಪ್ಪುಗಳನ್ನು ಮನ್ನಿಸಿ ನಮ್ಮ ಶ್ರದ್ಧಾಪೂರ್ವಕ ಬಯಕೆಗಳನ್ನು ಈಡೇರಿಸಲು ಅನುಗ್ರಹಗಳನ್ನು ನಮ್ಮ ಮೇಲೆ ಸುರಿಸುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.